ಇವತ್ತು ಕರೆಂಟ್ ಕೊಟ್ಟಿದ್ದು 9 ಗಂಟೆಗೆ ನಾನು ಹೋಗಿದ್ದು ನಮ್ಮ ತೋಟದ ಹತ್ರಕ್ಕೆ. ಅಷ್ಟು ಹೋಗ್ಬೇಕಾದ್ರೆ ತೋಟದ ಹತ್ರ ನಮ್ಮ ಕಿಶ್ಮೂರ್ತಿ ಅಣ್ಣ ಕೂಡ ಬಂದಿದ್ದು. ಮೊದಲಾದ್ರೆ ವಾರಕ್ಕೊಂದ್ಸಲಿ ಬರ್ತಾ ಇದ್ದೆ, ಇವಾಗ ಬಿಸಿ ಅವನೇ, ಅದಕ್ಕೋಸ್ಕರ ಬರೋಕ್ಕಾಗ್ದಿರ ಇವತ್ತು ನಮ್ಮ ತೋಟದ ಹತ್ರ ಕೂಡ ಬಂದಿದ್ದು. ಅದೇ ಥರ ನಮ್ಮ ಕೃಷಿ ಹೊಂಡಕ್ಕೆಲ್ಲ ಕೂಡ ನೋಡಿದ್ನೋ. ಆಯ್ನು ಒಂದೇ ಮಾತು ಕೂಡ ಹೇಳಿದ್ನು, ನಾವು ರೈತರು ಬಿಡುವಿನಿ, ಏನೈತೆ ಎಲ್ಲ ಕೂಡ ನಮ್ಗೆ ಗೊತ್ತು ಅಂತ ಕೂಡ ಹೇಳಿದ್ನು. ನಾನು ಹಾಕಿದ್ದು ಸ್ಟಾರ್ಟರ್ ಕೂಡ ಎಲ್ಲ ತೋರಿಸ್ಕೊಟ್ಟೆ, ಯಾವ ಥರ ಹಿಂಗೆ ಏನಂತ ಕೂಡ ಹೇಳಿದೆ. ಅದೇ ಥರ ನಮ್ಮ ಜಮೀನೆಲ್ಲ ಕೂಡ ತೋರಿಸಿದೆ. ಅದೇ ಕೂಡ ಆಯ್ನು ನೋಡ್ಬಿಟ್ಟು ಖುಷಿ ಕೂಡ ಪಟ್ನು. ನಿಮ್ಗೆ ಗೊತ್ತಾದಂಗೆ ಮೊನ್ನೆ ಕೂಡ ಒಂದು 50 ಜನಕ್ಕೆ ಪಾರಮೂಲು ಮತ್ತೆ ಜೋಳಕಡಿ ಕೂಡ ಕೊಟ್ಟವನೇ ನಮ್ಮ ಕೃಷ್ಣಮೂರ್ತಿ ಅಣ್ಣ. ಅದೇ ತರ ರೋಡ್ ಸೈಡ್ ಇರೋರಿಗೆ ಅನ್ನ ಕೂಡ ದಾನ ಮಾಡ್ತಾನೆ, ಬಡವ ಮಕ್ಕಳಿಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತಾವನೆ. ನೀವು ವಿಡಿಯೋಸ್ ನೋಡ್ತೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಅದೇ ತರ ಮೊನ್ನೆ ಕೋಲಾರದಲ್ಲಿ ಒಂದು ಮನೆ ಕೂಡ ಕಟ್ಸ್ಕೊಟ್ಟವ್ರೆ. ಮನೆ ಸೋರ್ತಾ ಇದ್ದಂತ ಒಂದು ಅಜ್ಜಿ ಬಂದು ಹತ್ಕೊಂಡಿದ್ದ ತಕ್ಷಣ ಹಂಗೆ ಮನೆ ದಿವಸ ಕೆಲಸ ಸ್ಟಾರ್ಟ್ ಮಾಡಿ ಬರಾಬರಿ 90,000 ಕೊಟ್ಟು ಖರ್ಚು ಮಾಡಿ ಇವತ್ತು ಆ ಮನೆಗ ಒಂದು ಕೈ ಜೋಡ್ಸವನೆ. ದಯವಿಟ್ಟು ನಿಮ್ ಸಪೋರ್ಟ್ ಯಾವಾಗ ಹೆಣ್ಣು ಮೇಲೆ ಇರ್ಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅದೇ ತರ ಬಂಗಾರಪೇಟೆದಲ್ಲೂ ಒಂದು ಮನೆ ಕೊಟ್ಕೊಡ್ತೀನಿ ಅಂತ ಕೂಡ ಹೇಳಿದ್ನೋ. ಒಂದೇ ಮಾತಾ ಹೆಣ್ಣು ಹೇಳಿದ್ದು, ನನ್ನ ಜನನ ಕೇಳೋದು ಕಾಸು ಗೀಸಿಗೆ ಏನು ಕೇಳಲ್ಲ, ನಂದೊಂದು ಫಾಲೋ ಮಾಡ್ಲಿ ಸಾಕ್ವಿನಿ, ಅವ್ರಿಗೆ ಏನ್ ಬೇಕೋ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಹೇಳೋನೆ. ದಯವಿಟ್ಟು ನೀವೆಲ್ಲ ಕೈ ಜೋಡಿಸ್ರೆ ತಾಲೂಕು ಒಂದೊಂದು ಮನೆ ಕೂಡ ಕೊಟ್ಕೊಡ್ತೀನಿ ಅಂತ ಕೂಡ ಹೇಳೋನೆ. ಅದೇ ತರ ನಮ್ಮ ಮನೆಗೆ ಬಂದಿದ್ಕ ನನಗಂತೂ ತುಂಬಾ ಖುಷಿ ಆಯ್ತು. ಇಂಥ ಏಜ್ ಅಲ್ಲಿ ಇಂಥ ವಿಡಿಯೋಸ್ ಮಾಡ್ಕೊಂಡು ಇಷ್ಟು ಹೆಲ್ಪ್ ಮಾಡ್ತಾವನಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ನಮ್ಮ ಮನೆಗೆ ಬಂದ್ಮೇಲೆ ನಾನು ಸುಮ್ಮನೆ ಕಳಿಸ್ತೀನಿ, ಮಟನ್ ಮತ್ತೆ ಮುದ್ದೆ ಮತ್ತೆ ರೈಸ್ ಕೂಡ ಮಾಡ್ತಿದ್ದೆ. ತಿನ್ಬಿಟ್ಟು ಈ ಮಾತು ಕೂಡ ಹೇಳ್ನು, ಊಟ ಸೂಪರ್. ಅದೇ ತರ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಗುರುಜಿಗಳು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡಿದ್ರು. ಸರಿ ಅದೆಲ್ಲ ಮಾತಾಡಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ನೋಡಿದ 5 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.